KL11 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕುಂತಿಯ ಜ್ಯೇಷ್ಠ ಪುತ್ರನೇ ಈ ಕರ್ಣ. ಹುಟ್ಟಿದ ಮಗುವನ್ನು ಏನು ಮಾಡಬೇಕು, ಹೇಗೆ ಎಲ್ಲಿ ಇಡಬೇಕೆಂದು ಬಹಳ ಹೊತ್ತು ಬಾಧೆಪಟ್ಟಳು ಕುಂತಿ. ಬೇರೆ ದಾರಿ ಕಾಣದೆ ಗಾಬರಿ ಪಡುತ್ತಿದ್ದ ಆಕೆಗೆ ಸೂರ್ಯನ ಕಣ್ಣೆದುರೇ ಸುವರ್ಣದಿಂದ ಕೂಡಿದ ಸುವರ್ಣ ಪೆಟ್ಟಿಗೆ ಸಾಕ್ಷಾತ್ಕಾರವಾಯಿತು. ಅದು ಸೂರ್ಯನ ಅನುಗ್ರಹವೆಂದು ತಿಳಿದು ಕುಂತಿ ಆ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಬಿಟ್ಟಳು. ಆ ಪೆಟ್ಟಿಗೆ ಕಣ್ಮರೆಯಾಗುವವರೆಗೂ ನೋಡಿ ಭಯದಿಂದ ರಾಜಾಗೃಹಕ್ಕೆ ಹೊರಟು ಹೋದಳು. ಆ ಸುವರ್ಣ ಪೆಟ್ಟಿಗೆ ಹಾಗೆ ಹೋಗುತ್ತಾ ಜಾಹ್ನವಿ ತೀರದಲ್ಲಿ ವಿಹರಿಸುತ್ತಿದ್ದ ಧೃತರಾಷ್ಟ್ರನ ಸೇವಕನಾದ ಅತಿರಥನೆಂಬ ಸೂತ ಸಾರಥಿಗೆ ದೊರೆಯಿತು. ಆತನಿಗೆ ಸಂತಾನವಿಲ್ಲದಾದ್ದರಿಂದ ಆ ಬಾಲಕನನ್ನು ಭಗವಂತನ ಪ್ರಸಾದವೆಂದು ಭಾವಿಸಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಪತ್ನಿ ರಾಧೆಗೆ ಕೊಟ್ಟನು. ಮಕ್ಕಳಿಲ್ಲದ ಆ ದಂಪತಿಗಳಿಗೆ ಪರಮಾನಂದವಾಗಿ ಆ ಬಾಲಕನನ್ನು ಬಹಳ ಮುದ್ದಿನಿಂದ ಬೆಳೆಸಿದರು. ಆತನಿಗೆ ಬಂಗಾರದೊಡನೆ ದೊರೆತ ಕಾರಣ ವಸುಸೇನನೆಂದು ಹೆಸರಿಟ್ಟರು. ಆನಂತರ ಕಾಲದಲ್ಲಿ ಆತನೇ ಕರ್ಣನಾಗಿ ಪ್ರಸಿದ್ಧಿ ಹೊಂದಿದ್ದನು. ಕುಂತಿ ಬಾಲಕನನ್ನು ಬಿಟ್ಟು ಕಾಲಾನಂತರ ಸ್ವಲ್ಪ ಉಪಶಮನ ಹೊಂದಿ ಸೂರ್ಯನ ಗ್ರಹದಿಂದ ಕನ್ಯಾದಾನ ಕೆಡಲಿಲ್ಲವಾದ್ದರಿಂದ ನಿರ್ಭಯವಾಗಿ ಸಂಚರಿಸುತ್ತಿದ್ದಳು. ಕರ್ಣನು ತನ್ನ ಬಾಲ್ಯವನ್ನು ರಾಧೆಯ ಮಡಿಲಲ್ಲೇ ಕಳೀತಾನೆ. ಕರ್ಣ ಒಬ್ಬ ಸಾರಥಿಯ ಪುತ್ರನಾದರೂ ಕೂಡ ಅವನಿಗೆ ಬಿಲ್ವಿದ್ಯೆಯ ಮೇಲೆ ಬಹಳ ಆಸಕ್ತಿ ಇತ್ತು. ಆದುದರಿಂದ ಒಂದು ದಿನ ದ್ರೋಣಾಚಾರ್ಯರ ಬಳಿ ಬಂದು ಬಿಲ್ವಿದ್ಯೆಯನ್ನು ಹೇಳಿಕೊಡಲು ಕೇಳುತ್ತಾನೆ. ಆ ದ್ರೋಣಾಚಾರ್ಯರು ಪಾಂಡವರಿಗೆ ಬಿಲ್ವಿದ್ಯೆಯನ್ನು ಹೇಳಿಕೊಡುತ್ತಿರುತ್ತಾರೆ. ಈತನು ಒಬ್ಬ ಸೂತನೆಂದು ತಿಳಿದು ಅವನಿಗೆ ಬಿಲ್ವಿದ್ಯೆಯನ್ನು ಹೇಳಿಕೊಡಲು ನಿರಾಕರಿಸುತ್ತಾರೆ. ಆದ್ದರಿಂದ ಅವನು ಭಗವಾನ್ ಪರಶುರಾಮರ ಬಳಿ ಬಂದು ಸುಳ್ಳು ಹೇಳಿ ಬಿಲ್ವಿದ್ಯೆಯನ್ನು ಕಲಿಯುತ್ತಾನೆ. ಬಿಲ್ವಿದ್ಯೆಯನ್ನು ಕಲಿತು ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾಗಿ ನಿಲ್ಲುತ್ತಾನೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಕರ್ಣನ ವಿಜಯಧನಸ್ಸಿನ ಬಗ್ಗೆ ಹಾಗೂ ಕರ್ಣನಿಗೆ ಕೊಟ್ಟ ಶಾಪಗಳಾವು ಹಾಗೂ ತನ್ನ ಮಿತ್ರ ದುರ್ಯೋಧನನ ಬಗ್ಗೆ ಇದಿಷ್ಟನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.